ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಹಾರರ್ ಮೂವಿನ ತಗೊಂಡ್ಬಂದಿದ್ದೀನಿ. ಈ ಮೂವಿ ಸ್ಪೆಷಲ್ ಏನಂದ್ರೆ ಇದು ರೆಗ್ಯುಲರ್ ಕೊರಿಯನ್ ಮೂವಿ ಅಲ್ಲ, ಇದು ತೈವಾನ್ ಮೂವಿ. ಈ ಮೂವಿನಲ್ಲಿರೋ ಹಾರರ್ ಸೀನ್ ಎಲ್ಲ ಒಂದಕ್ಕೊಂದು ತುಂಬಾ ಭಯಂಕರವಾಗಿದೆ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಸೀನಲ್ಲಿ ಮಾತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಆದ್ರೆ ಈ ಮೂವಿಗೆ ಯಾಕೆ ಇಷ್ಟು ಕಮ್ಮಿ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಈ ಮೂವಿನ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ರೇಟಿಂಗ್ ನ ಕೊಡಿ. ಈ ಮೂವಿ ಹೆಸರು ಮಿಂಗ್ಸಿಂಗ್ ಹಾಂಟೆಡ್ ಹೌಸ್ 2022ರಲ್ಲಿ ರಿಲೀಸ್ ಆಗಿದೆ. ಬನ್ನಿ ಈಗ ಈ ಮೂವಿ ಸ್ಟೋರಿ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಗನ್ ಇಟ್ಕೊಂಡು ಏಯ್ ಬಿಟ್ಬಿಡು ನನ್ನ, ಇಲ್ಲಾಂದ್ರೆ ನೋಡ್ಕೋ ಶೂಟ್ ಮಾಡ್ಬಿಡ್ತೀನಿ, ಬಿಟ್ಬಿಡು ಸರಿ ಇರಲ್ಲ ಅಂತಿರ್ತಾನೆ. ಈ ಕಡೆ ಯಾವ್ದೋ ಒಂದು ಹುಡುಗಿ ಇವನ್ ಹೆಸರು ಕೂಗ್ತಾಳೆ. ಅಲ್ಲಿ ಯಾರು ಕಾಣಿಸೋದಿಲ್ಲ. ಇವನ್ಗೆ ಸಖತ್ ಭಯ ಆಗಿ ಆ ಮನೆಯಿಂದ ಹೊರಗಡೆ ಓಡ್ ಬರ್ತಾನೆ. ಆ ಮನೆಯಲ್ಲಿರೋ ಒಂದು ಫೋಟೋ ತೋರಿಸ್ತಾರೆ. ಅದ್ರಲ್ಲಿರೋದು ಬೇರೆ ಯಾರು ಅಲ್ಲ, ಇವನು ಮತ್ತೆ ಇವನ್ ಫ್ಯಾಮಿಲಿ. ಜೊತೆಗೆ ಹಂಗೆ ಸ್ವಲ್ಪ ಸೈಡ್ ನಲ್ಲಿ ನೋಡಿ ಒಂದ್ ದೆವ್ವ ಬೇರೆ ಚಿಮ್ನಿಯಿಂದ ನಿಮ್ನೆ ನೋಡ್ತಾ ಇದೆ. ಸರಿ ಈ ಕಡೆ ಹೊರಗಡೆ ಬಂದಿರ್ತಾನಲ್ಲ, ಅವನು ಮತ್ತೆ ಕೂಗಾಡ್ತಾ ಇರ್ತಾನೆ, ಹೇ ಬಿಟ್ಬಿಡು ನನ್ನ, ಬೇಡ ಬೇಡ ಪ್ಲೀಸ್ ಬಿಟ್ಬಿಡು ನನ್ನ ಅಂತ. ಎಲ್ಲಂದ್ರೆ ಅಲ್ಲಿ ಗನ್ನ ತಗೊಂಡು ಶೂಟ್ ಮಾಡ್ತಾ ಇರ್ತಾನೆ. ಆದ್ರೆ ಯಾವ್ದೋ ಒಂದು ಕಣ್ಣು ಕಾಣಿಸೋದಿಲ್ಲ. ಕೊನೆಗೆ ಯಾವ್ದೋ ಒಂದು ಕಣ್ಣು ಕಾಣಿಸ್ತಾ ಇರೋ ಶಕ್ತಿ ಅವನ ಕೈನ ಕಂಟ್ರೋಲ್ಗೆ ತಗೊಂಡು ಅವನೇ ಶೂಟ್ ಮಾಡ್ಕೊಳ್ಳೋ ತರ ಮಾಡುತ್ತೆ. ಇವಾಗ ಮೂವಿ ಟೈಟಲ್ ತೋರಿಸ್ತಾರೆ, ದ ಮಿಂಗ್ಸಿಂಗ್ ಹಾಂಟೆಡ್ ಹೌಸ್. ಕಟ್ ಮಾಡಿದ್ರೆ ಇವಾಗ ಸತ್ತೋದ್ನಲ್ಲ ಅವನ ಹೆಂಡತಿ, ನನ್ ಗಂಡ ಹೆಂಗ್ ಸತ್ತ ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬ ಸ್ವಾಮೀಜಿ ಹತ್ರ ಬಂದು ಕೇಳ್ತಿರ್ತಾಳೆ. ಅವಾಗ ಆ ಸ್ವಾಮೀಜಿ, ನೋಡಮ್ಮ ನಿನ್ ಗಂಡ ಸೂಸೈಡ್ ಮಾಡ್ಕೊಂಡಿಲ್ಲ, ಮೊನ್ನ ಯಾವ್ದೋ ಒಂದು ಹೆಣ್ಣು ದೆವ್ವ ಸಾಯಿಸಿದೆ, ಅದು ಆ ನದಿ ಕಾಲುವೆನಲ್ಲಿ ಇರೋದ್ರಿಂದ ನಿನ್ ಮಗುಗೆ ಕೂಡ ನೀರಿನಲ್ಲಿ ಗಂಡಾಂತರ ಇದೆ. ಯಾವ್ದೇ ಕಾರಣಕ್ಕೂ ನಿನ್ ಮಗುನ ನೀರ್ ಹತ್ರ ಬಿಡ್ಬೇಡ. ಹಾಗೇನಾದ್ರು ಬಿಟ್ರೆ ನಿನ್ ಮಗು ನಿನಗ್ ಸಿಗೋದಿಲ್ಲ, ಹಾಗೆ ನೀನು ಕೂಡ ಇರಲ್ಲ. ಮಗುಗೆ 15 ವರ್ಷ ಆದ್ಮೇಲೆ ಮತ್ತೆ ನನ್ನ ಹತ್ರ ಕರ್ಕೊಂಡ್ ಬಾ, ನಾನು ಏನ್ ಮಾಡ್ಬೇಕು ಅಂತ ನಿನಗೆ ಹೇಳ್ತೀನಿ ಅಂತಾನೆ. ಅದಕ್ಕೆ ಇವಳು, ಏನ್ ಗುರುಗಳೇ ಏನ್ ಹೇಳ್ತಾ ಇದ್ದೀರಾ, ನನ್ ಮಗುಗೆ ಕೇವಲ 15 ವರ್ಷ ಅಷ್ಟೇನಾ ಆಯಸ್ಸು, ದಯವಿಟ್ಟು ನನ್ನ ಮಗುನ ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಬೇಡ್ಕೊಂತಾಳೆ. ಅದಕ್ಕೆ ಆ ಸ್ವಾಮೀಜಿ, ನೋಡಮ್ಮ ನನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಾನು ಹೇಳ್ದಂಗೆ ಫಾಲೋ ಮಾಡು, 15 ವರ್ಷ ಆದ್ಮೇಲೆ ಮತ್ತೆ ಬಾ ಅಂತ ಹೇಳಿ ಕಳಿಸ್ತಾನೆ. ಇದಾದ್ಮೇಲೆ ಆ ನದಿ ಕಾಲುವಿನಲ್ಲಿ ತುಂಬಾ ಜನ ಸತ್ತಿರೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ತುಂಬಾ ವರ್ಷಗಳಾದ್ಮೇಲೆ ಇವಾಗ ನಮ್ಮ ಹೀರೋಯಿನ್ ಇಬ್ರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಜಾಲಿಯಾಗಿ ಇರೋದನ್ನ ತೋರಿಸ್ತಾರೆ. ಆಗ ಹೀರೋ, ಲೇ ನಿನ್ ಕತ್ನಲ್ಲಿ ಇರೋ ಡಾಲರ್ ನಿಂದ ಮಾರ್ಕ್ ಎಲ್ಲ ಆಗ್ತಿದೆ, ಇದನ್ನ ಏನಕ್ಕೆ ಸುಮ್ನೆ ಹಾಕೊಂಡಿದ್ಯಾ, ತೆಗೆದ್ಬಿಡೋದು ತಾನೆ ಅಂತ ಅಂದ್ರೆ, ಅದಕ್ಕೆ ಇವಳು, ಇಲ್ಲ ನಮ್ಮ ಅಜ್ಜಿ ಹೇಳಿದಾರೆ ಇದನ್ನ ಯಾವ್ದೇ ಕಾರಣಕ್ಕೂ ನಾನು ತೆಗಿಬಾರ್ದಂತೆ, ಸರಿ ಬಿಡು ಇವಾಗ ಸದ್ಯಕ್ಕೆ ಇದನ್ನ ತೆಗಿತೀನಿ ಅಂತ ಹೇಳಿ ಅದನ್ನ ತೆಗೆದು ನೀರಿಗೆ ಇಳಿತಾಳೆ. ಸಡನ್ ಆಗಿ ನೀರೊಳಗಡೆ ಹೋಗಿ ಕಾಪಾಡಿ ಕಾಪಾಡಿ ಅಂತಿರ್ತಾಳೆ. ಇವನು ಏನಾಯ್ತಪ್ಪ ಅಂತ ನೀರೊಳಗಡೆ ಇಳಿದು ನೋಡಿದಾಗ ಯಾವ್ದೋ ಒಂದು ತಲೆ ಇಳ್ದಿರೋ ದೆವ್ವ ಅವಳನ್ನ ಇಟ್ಕೊಂಡು ಕೆಳಗಡೆ ಎಳಿತಾ ಇರುತ್ತೆ. ಇವನು ತುಂಬಾ ಭಯ ಬಿದ್ದು ಮೇಲೆ ಬಂದು ನೋಡ್ತಾನೆ. ಅಷ್ಟರಲ್ಲಿ ಬೇರೆಯವರೆಲ್ಲ ಇವಳನ್ನ ಕಾಪಾಡ್ತಾರೆ. ಇವನು ಮತ್ತೆ ನೀರೊಳಗಡೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಇರೋದಿಲ್ಲ. ಆದ್ರೆ ಇವಳು ಬಿಟ್ಟಿರ್ತಾಳಲ್ಲ ಡಾಲರು, ಈಗ ಅದು ಅಲ್ಲೇ ಮಿಸ್ ಆಗ್ಬಿಡುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಳು ಮನೆಗೆ ಬರ್ತಾಳೆ. ಇವಳ ಅಜ್ಜಿ, ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಯ್ತು, ನಾನು ನಿನ್ಗೆ ಹೇಳಿದ್ದೆ ತಾನೆ ತಾತನ ಸಮಾಧಿಗೆ ಹೋಗಿ ಪೂಜೆ ಮಾಡ್ಬೇಕು ಅಂತ, ಅಷ್ಟು ಹೇಳಿದ್ರು ಇಷ್ಟು ಲೇಟ್ ಆಗಿ ಬಂದಿದ್ಯಾ ನೋಡು ಅಂತ ಹೇಳ್ತಿದ್ರೆ ಅವಳು ಅದನ್ನೇನು ಕೇರ್ ಮಾಡದೆ ಅವಳ ರೂಮ್ಗೆ ಹೋಗ್ತಾಳೆ. ಈ ಮುದುಕಿ ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಸೀನ್ ನಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ನಲ್ಲ ಅವಳ ಹೆಂಡತಿನೇ. ಇವಾಗ ಹೀರೋಯಿನ್ ಅಮ್ಮ ಬಂದು, ಲೇ ಅಜ್ಜಿ ಹೇಳಿದ್ ಕೇಳಿಸ್ತಿಲ್ವಾ, ನಡಿ ನಾವು ತಾತನ ಸಮಾಧಿಗೆ ಹೋಗ್ಬೇಕು ಅಂತ ಇವ್ರು 3 ಜನ ಸಮಾಧಿಗೆ ಹೋಗ್ತಾರೆ. ಇವಳಿಗೆ ಇವ್ರ ಜೊತೆ ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೂ ಆಮೇಲೆ ಇವ್ರು ಪೂಜೆ ಮಾಡ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಈ ಕಾಡ್ನ ಸುತ್ತಮುತ್ತ ನೋಡ್ಕೊಂಡ್ ಬರ್ತೀನಿ ಅಂತ ಸೈಡ್ ಹೋಗ್ತಾಳೆ. ಈ ಕಡೆ ನಮ್ಮ ಹೀರೋನ ತೋರಿಸ್ತಾರೆ. ಅವನು ಅವ್ರ ತಾತನ ಹತ್ರ ಪೋಸ್ಟ್ ಮಾರ್ಟಮ್ ಹೇಗ್ ಮಾಡೋದು ಅಂತ ಕಲಿತಿರ್ತಾನೆ. ಬೆಳಗ್ಗೆ ಇವ್ನು ನೋಡಿದ ದೆವ್ವದ ಬಗ್ಗೆ ತಾತಾಗೆ ಹೇಳೋದೋ ಬೇಡವಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನ್ ತಾತ ಇವನ್ ಕೈಗೆ ಒಂದು ಬ್ರೇಸ್ಲೆಟ್ ನ ಹಾಕಿ, ನೋಡು ನಿನಗೆ ದೇವರು ದೆವ್ವಗಳನ್ನ ನೋಡೋ ಶಕ್ತಿ ಕೊಟ್ಟಿದ್ದಾರೆ, ಅದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೋ, ಕತ್ಲಲ್ಲಿರೋ ಆತ್ಮಗಳಿಗೆ ಬೆಳಕಿನ ದಾರಿನ ನೀನು ತೋರಿಸ್ಬೇಕು ಅಂತ ಅಂತಿರ್ತಾನೆ. ಇಲ್ಲಿ ನಮ್ಮ ಹೀರೋ ಇನ್ನು ಕಾಡ್ನಲ್ಲಿ ಸುತ್ತಾ ಇರ್ತಾಳೆ. ಆ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸಮಾಧಿ ನೋಡಿ ಪಕ್ಕದಲ್ಲಿರೋ ಯಾವ್ದೋ ಒಂದು ಬಾಕ್ಸ್ ನ ಓಪನ್ ಮಾಡ್ತಾಳೆ. ಅಷ್ಟೇ, ಯಾವ್ದೋ ಒಂದು ದೆವ್ವ ಇವಳನ್ನ ಎತ್ತಿ ಬಿಸಾಕ್ಬಿಡುತ್ತೆ. ಇನ್ನೊಂದು ಕಡೆ ಇವಳ ಅಜ್ಜಿ ಮತ್ತೆ ಅಮ್ಮ, ಅಯ್ಯೋ ಮಗಳು ಎಲ್ಲೋದ್ಲು ಕಾಣಿಸ್ತಾ ಇಲ್ವಳ ಅಂತ ಊರೆಲ್ಲ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಕ್ಕಿದ ಕಡೆ ಎಲ್ಲ ನನ್ನ ಮಗಳನ್ನ ನೋಡೋದ್ರ ಅಂತ ಕೇಳ್ತಿರ್ತಾರೆ. ಆದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಕೊನೆಗೆ ಹೀಗೆ ಆದ್ರೆ ಆಗಲ್ಲ, ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಇವರಿಬ್ರು ಹೋದ್ರೆ, ಇವಾಗ ಈ ಕಡೆ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಮನೆಗೆ ಬಂದು ಕೈನಲ್ಲಿ ಒಂದು ಕತ್ತಿ ಇಟ್ಕೊಂಡು ಮಾಡಿ ಮೇಲೆ ಹೋಗಿ ಅಲ್ಲಿ ಒಂದು ರೂಮ್ ನ ಯಾರು ಹೋಗ್ಬಾರ್ದು ಅಂತ ಲಾಕ್ ಮಾಡಿದ್ರೆ ಇವಳು ಅದನ್ನ ಹೊಡೆದಾಕಿ ಸೀದಾ ರೂಮ್ ಒಳಗಡೆ ಹೋಗಿ ಆ ರೂಮ್ ನ ಮಂಚದ ಕೆಳಗಡೆ ಇರೋ ಒಂದು ಮಡಿಕೆನ ತಗೊಂಡು ಹೊಡೆದಾಕ್ಬಿಡ್ತಾಳೆ. ಈಗ ಕಟ್ ಮಾಡಿದ್ರೆ ಇವಳ ಅಜ್ಜಿ ಮತ್ತೆ ಅಮ್ಮ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿರ್ತಾರಲ್ವಾ, ಅವರು, ನೋಡಮ್ಮ ಬೆಳಗ್ಗೆಯಿಂದ ಎಲ್ಲಾ ಕಡೆ ಹುಡುಕ್ತಾ ಇದೀವಿ, ನಿಮ್ ಮಗಳು ಎಲ್ಲೂ ಸಿಕ್ತಿಲ್ಲ, ಒಂದ್ ಕೆಲಸ ಮಾಡಿ ನೀವು ಮನೆಗೆ ಹೋಗಿ ಹುಡುಕಿ, ಅಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಹೇಳಿ ಅವ್ರನ್ನ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ಬಿಡ್ತಾರೆ. ಇಲ್ಲಿ ನೋಡಿ, ಈ ಮನೆ ಯಾವ್ದು ಅಲ್ಲ, ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರಲ್ವಾ ಅದೇ ಮನೆ. ನಮ್ಮ ಇವಳನ್ನ ಮನೆಯಲ್ಲಿ ಹುಡ್ಕೋಣ ಅಂತ ನೋಡ್ತಿದ್ರೆ ಅವಳ ಅಜ್ಜಿ, ಅಯ್ಯೋ ನಾನು ಅಷ್ಟೇ ಹೇಳಿದೀನಿ 3rd ಫ್ಲೋರ್ಗೆ ಹೋಗ್ಬೇಡ ಅಂತ. ಇವಳು ನೋಡಿದ್ರೆ ಅಲ್ಲೇ ಹೋಗಿದ್ದಾಳೆ. ಟ್ರೈನ್ ಮೇಲೆ ನಮ್ಮನ್ನ ಯಾರು ಕಾಪಾಡೋದಕ್ಕಾಗಲ್ಲ ಅಂತ ಮೊದಲು ಹೀರೋ, ನಾನು ಹೋಗಿ ಸ್ವಾಮೀಜಿನ ಕರ್ಕೊಂಡ್ ಬರ್ತೀನಿ ಅಂತ ಜೋರ್ ಮಳೆನಲ್ಲೂ ಹೊರಗಡೆ ಹೋಗ್ತಾಳೆ. ಇದೇ ಟೈಮ್ ಅಂತ ನಮ್ಮ ಹೀರೋಯಿನ್ ಅಮ್ಮ ಅವಳು ಹೋಗಿರೋ ರೂಮ್ ಹತ್ರ ನಿಧಾನವಾಗಿ ಬರ್ತಾಳೆ. ಆ ರೂಮ್ ನಲ್ಲಿರೋ ಒಂದು ಮಿರರ್ ನಲ್ಲಿ ಏನೋ ಬರ್ದಿರುತ್ತೆ. ಏನದು ಅಂತ ನೋಡ್ತಿರ್ಬೇಕಾದ್ರೆ ಹಿಂದೆಗಡೆಯಿಂದ ಅವಳ ತಲೆ ಮೇಲಿರೋ ಕೂದಲ್ನ ಯಾರೋ ಮೇಲ್ಗಡೆ ಎಳಿತಾರೆ. ಅವಳು ತುಂಬಾ ಭಯ ಬಿದ್ದು ಹಂಗೆ ಸೈಡ್ ನಲ್ಲಿ ನೋಡ್ತಾಳೆ. ಕರ್ಟನ್ ನಲ್ಲಿರೋ ಡ್ರೆಸ್ ನಿಧಾನವಾಗಿ ಹಾಗೆ ಇವಳ ಕಡೆ ಟರ್ನ್ ಆಗುತ್ತೆ. ಇವಳು, ಅಯ್ಯೋ ಬಿಟ್ಬಿಡ್ರಪ್ಪ, ನನಗೂ ಈ ಆಟಕ್ಕೂ ಸಂಬಂಧ ಇಲ್ಲ ಅಂತ ಅಲ್ಲಿಂದ ಭಯ ಬಿದ್ದು ಬಾಗ್ಲ ಹತ್ರ ಬರ್ತಾಳೆ. ಆದ್ರೆ ಆ ಡೋರ್ ಲಾಕ್ ಆಗಿರುತ್ತೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಇವಳು ಭಯ ಬಿತ್ಕೊಂಡು ಅಲ್ಲಿರೋ ಒಂದು ಕಬೋರ್ಡ್ ನಲ್ಲಿ ಬಚ್ಚಿಟ್ಕೊಂತಾಳೆ. ಈಗ ಬಾಗ್ಲಿಂದ ಒಂದು ಶಬ್ದ ಆಗುತ್ತೆ. ಇವಳಿಗಂತೂ ತುಂಬಾನೇ ಭಯ ಆಗುತ್ತೆ. ಹಾಗೆ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಹೀರೋ ಎಂಟ್ರಿ ಕೊಡ್ತಾನೆ. ಹೇ ಯಾರೋ ನೀನು, ಇಲ್ಲಿಗೆ ಯಾಕೋ ಬಂದಿದ್ಯಾ ಅಂತ ಇವಳು ಕೇಳಿದಾಗ ಇವನು, ಇಲ್ಲ ನಾನು ಜೂಯಿ ಫ್ರೆಂಡ್, ಅವಳೇ ನನ್ನ ಕರೆದಿದ್ದು, ನೀವ್ಯಾರೋ ಅಂತಾನೆ. ಅದಕ್ಕೆ ಇವಳು, ನಾನು ಅವ್ರ ಅಮ್ಮ ಅಂತ ಹೇಳಿದಾಗ ಇವನು ಸ್ವಲ್ಪ ಶಾಕ್ ಆಗಿ ನೋಡ್ತಾ ಇರ್ತಾನೆ. ಇಷ್ಟ ಹೆಂಗಾಗಿದ್ದೀರಾ, ನೋಡೋದಕ್ಕೆ ಅವಳ ಅಕ್ಕ ತರ ಇದ್ದೀರಾ, ನೀವು ಅವ್ರ ಅಮ್ಮನ ಅಂತ ಕೇಳ್ತಿರ್ಬೇಕಾದ್ರೆ ಪಕ್ಕದಲ್ಲಿರೋ ಒಂದು ಮಿರರ್ ತಂತಾನೆ ಹೊಡಿಯುತ್ತೆ. ಈ ಕಡೆ ಹೀರೋಯಿನ್ ಅಮ್ಮಗೆ ಸ್ವಲ್ಪ ಇಲ್ಯೂಷನ್ಸ್ ಬೇರೆ ಬಂದು ಹೋಗ್ತಿರುತ್ತೆ.
ಆಗ್ತಿರುತ್ತೆ. ಹೀರೋ ಆ ಒಡೆದೋಗಿರುತ್ತಲ್ವಾ ಕನ್ನಡಿ, ಅದನ್ನ ಮುಟ್ ನೋಡಿದಾಗ ಅದು ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋದು ಹೋಟೆಲ್ ತರ ಕಾಣಿಸುತ್ತೆ. ಮೋಸ್ಟ್ಲಿ ನಿಮ್ಮ ಮಗಳು ಇದ್ರೊಳಗಡೆ ಹೋಗಿರ್ಬೋದು, ಬನ್ನಿ ನಾವು ಕೂಡ ಹೋಗಿ ಹುಡ್ಕೋಣ ಅಂತ ಅದ್ರೊಳಗಡೆ ಬಂದು ನೋಡ್ತಾರೆ. ಇವಾಗ ಇವರು ಯಾವ್ದೋ ಒಂದು ಹಳೆ ಬಿಲ್ಡಿಂಗ್ ಒಳಗಡೆ ಇರ್ತಾರೆ. ನೋಡಿದ್ರೆ ಅದು ಇವ್ರ ಮನೆನೆ. ಜೊತೆಗೆ ಯಾರೋ ಒಂದು ಹುಡುಗಿ ಅಳೋ ಸೌಂಡ್ ಬೇರೆ ಕೇಳಿಸ್ತಾ ಇರುತ್ತೆ. ಹಂಗೆ ಪಕ್ಕದಲ್ಲಿರೋ ಕಿಟಕಿ ನೋಡಿದಾಗ ಅಲ್ಲಿ ಒಂದು ಬಾವಿ ಮುಂದೆ ನಮ್ಮ ಹೀರೋಯಿನ್ ನಿಂತ್ಕೊಂಡಿರ್ತಾಳೆ. ಇವಳು ಅಯ್ಯೋ ನನ್ನ ಮಗಳಿಗೆ ಏನಾದ್ರೂ ಆಗ್ಬಿಡುತ್ತೆ ಅಂತ ಅವಳನ್ನ ಕಾಪಾಡೋಕೆ ಅಂತ ಅವಳ ಹತ್ರ ಹೋಗ್ತಾಳೆ. ಅಷ್ಟರಲ್ಲಿ ಅವಳ ಮಗಳು ಆ ಬಾವಿನಲ್ಲಿ ಬಿದ್ದೋಗ್ತಾಳೆ. ಇವಳು ಮುಂದೆ ಹೋಗಿ ಸ್ವಲ್ಪ ಬಗ್ಗಿ ನೋಡ್ತಿರ್ಬೇಕಾದ್ರೆ ಆ ಬಾವಿಯಿಂದ ಕೈಗಳು ಬಂದು ಅವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಷ್ಟರಲ್ಲಿ ನಮ್ಮ ಹೀರೋ ಬಂದು ಏನೇನೋ ಮಂತ್ರಗಳನ್ನ ಹೇಳಿ ಅವಳನ್ನ ಅಲ್ಲಿಂದ ಕಾಪಾಡಿ ಮನೆಯೊಳಗಡೆ ಕರ್ಕೊಂಡ್ಬಂದು ಅಜ್ಜಿ ಪೂಜೆ ಮಾಡ್ತಾರಲ್ವಾ ಆ ಜಾಗದಲ್ಲಿ ಇಬ್ರು ಬಚ್ಚಿಟ್ಕೊಳ್ತಾರೆ. ಇವಳು ತುಂಬಾ ಎಮೋಷನ್ ಆಗಿ ನನ್ನ ಮಗಳು ಸತ್ತೋದ್ಲು, ಅವಳನ್ನ ಯಾರೋ ಸಾಯಿಸ್ಬಿಟ್ರು ಅಂತಿದ್ರೆ ಇವನು ಇಲ್ಲ ನೀವು ಟೆನ್ಷನ್ ತಗೊಂಬೇಡಿ, ಅದು ನಿಮ್ಮ ಮಗಳಲ್ಲ ದೆವ್ವ ಅಂತಾನೆ. ಆಗ ಅವರು ಬಚ್ಚಿಟ್ಕೊಂಡಿರೋ ಜಾಗದಿಂದ ಟೇಬಲ್ ರಫ್ ಅಂತ ಮೂವ್ ಆಗುತ್ತೆ. ಇವರು ತುಂಬಾ ಭಯ ಬಿದ್ದು ಇಲ್ಲಿದ್ರೆ ಸೇಫ್ ಅಲ್ಲ ಅಂತ ಮಾಡಿ ಮೇಲೆ ಬಂದ್ರೆ ಅವಾಗ ತಾನೇ ನಮ್ಮ ಹೀರೋ ಅಲ್ಲಿರೋ ಒಂದು ಕ್ಯಾಲೆಂಡರ್ ನ ನೋಡ್ತಾನೆ. ಅದರಲ್ಲಿ 1980 ಅಂತ ಇರುತ್ತೆ. ಸೊ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅಮ್ಮ ಇಬ್ರು ಈ ಮನೆಯ ಪೂರ್ವ ಕಾಲಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಹಂಗೆ ನಮ್ಮ ಹೀರೋಯಿನ್ ಅಮ್ಮಗೆ ಮಾಡಿ ಮೇಲೆ ಯಾರೋ ಪಿಯಾನೋ ನುಡಿಸ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಇವಳು ನಿಧಾನವಾಗಿ ಬಂದು ನೋಡಿದ್ರೆ ಅದು ಇವಳ ಮಗಳೇ. ಆಗ ದಿಢೀರ್ ಅಂತ ಮ್ಯೂಸಿಕ್ ಸ್ಟಾಪ್ ಆಗಿ ಅವಳೇ ಕತ್ತಿ ತಗೊಂಡು ಚುಚ್ಕೊಳ್ಳೋದಕ್ಕೆ ನೋಡ್ತಾಳೆ. ಇವ್ರ ಅಮ್ಮ ಕಾಪಾಡೋಣ ಅಂತ ಹೋದಾಗ ಅವಳು ಹಂಗೆ ಬೊಂಬೆ ಆಗಿ ಕನ್ವರ್ಟ್ ಆಗಿ ಅವಳ ತಲೆ ತುಂಡಾಗಿ ಕೆಳಗಡೆ ಬೀಳುತ್ತೆ. ಇವಳಿಗಂತೂ ತುಂಬಾನೇ ಭಯ ಆಗುತ್ತೆ. ನಮ್ಮ ಹೀರೋ ಭಯ ಬೀಳ್ಬೇಡಿ, ಅದು ನಿಮ್ಮ ಮಗಳಲ್ಲ, ಒಂದು ಬೊಂಬೆ ಅಷ್ಟೇ ಅಂತ. ಪಕ್ಕದಲ್ಲಿ ಇನ್ನೊಂದು ಕನ್ನಡಿ ಇರುತ್ತೆ, ಅದನ್ನ ಹೊಡೆದು ಇಲ್ಲಿಂದ ಹೊರಟೋಗೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೂ ಅದು ಹೊಡೆಯೋದಿಲ್ಲ. ಆಗ ಹೊರಗಡೆ ಏನೋ ಶಬ್ದ ಆಗೋದನ್ನ ನೋಡಿ ಇವರಿಬ್ರು ಕೆಳಗಡೆ ಬಗ್ ನೋಡ್ತಾರೆ. ಹೊರಗಡೆ ಹೋಗಿರ್ತಾಳಲ್ವಾ ಅಜ್ಜಿ, ಅವಳು ಇವಾಗ ಸ್ವಾಮೀಜಿಗಳ ಜೊತೆ ಮನೆಗೆ ಬಂದಿರ್ತಾಳೆ. ಸ್ವಾಮೀಜಿಗಳು ಅವ್ರ ಹುಡುಗರ ಹತ್ರ ಎಲ್ರು ಬೇಗ ಬಾವಿನ ಮುಚ್ಚಾಕಿ ಅಂತ ಹೇಳಿ ಆ ಮನೆ ಒಳಗಡೆ ಬಂದು ಹೀರೋಯಿನ್ ಹೊಡೆದಾಕಿರ್ತಾಳಲ್ವಾ ಮಡಿಕೆನ ನೋಡ್ತಾ ಇರ್ತಾನೆ. ಇವಳ ಅಜ್ಜಿನೂ ಈ ಹುಡುಗಿಗೆ ಇದಕ್ ಮುಂಚೆ ಈ ರೂಮ್ಗೆ ಬಂದೇ ಇಲ್ಲ, ಆದ್ರೆ ಇಲ್ಲಿ ಮಡಿಕೆ ಇದೆ ಅಂತ ಇವಳು ಹೆಂಗ್ ಗೊತ್ತು, ಅದನ್ನ ಏನಕ್ಕೆ ಹೊಡೆದಾಕದ್ಲು ಅಂತ ಒಬ್ಳೆ ಮಾತಾಡ್ತಾ ಇರ್ತಾಳೆ. ಸ್ವಾಮೀಜಿ ಈ ಕಡೆ ಅವಳು ಮತ್ತೆ ಬಂದ್ಬಿಟ್ಲು ಅನ್ಸುತ್ತೆ. ಸರಿ ಆ ಫೋಟೋನ ಕೊಡಿ ಅಂತಾನೆ. ಅಲ್ಲಿ ಆ ಫೋಟೋದಲ್ಲಿ ಇರೋದು ಯಾರು ಅಂತ ಗೊತ್ತಾಯ್ತಾ? ಸ್ಟಾರ್ಟಿಂಗ್ ಸೀನ್ ನಲ್ಲಿ ಸತ್ತೋದ್ನಲ್ಲ ಅವಳು ಹೆಂಡ್ತಿನೇ, ಅವಳೇ ಈ ಅಜ್ಜಿ. ಇವಾಗ ಇವ್ರ ವಂಶದಲ್ಲಿ ಕೊನೆಯದಾಗಿ ಇರೋದು ನಮ್ಮ ಹೀರೋಯಿನ್. ಈ ಕಡೆ ಸ್ವಾಮೀಜಿಗಳು ಆ ಫೋಟೋನ ಕೆಳಗಡೆ ಇಟ್ಟು ನಾನು ಸರಿಯಾಗಿ ಹೆಸರು ಹೇಳ್ಬೇಕಾದ್ರೆ ನೀನು ಹೊಡಿಬೇಕು ಅಂತಾನೆ. ಕಟ್ ಮಾಡಿದ್ರೆ ಇವಾಗ ಫ್ಲಾಶ್ ಬ್ಯಾಕ್. ಒಬ್ಳು ಹುಡುಗಿ ಪಿಯಾನೋ ನುಡಿಸ್ತಾ ಇರ್ತಾಳೆ, ಅವಳ ಅಕ್ಕ ಬರ್ತಾಳೆ ಅಂತ ಕಾಣಿಸುತ್ತೆ. ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿರೋ ಡಬ್ಬನ ಅಂದ್ರೆ ನಮ್ಮ ಹೀರೋಯಿನ್ ಅವರಮ್ಮ ಅಕಸ್ಮಾತ್ ಕೆಳಗಡೆ ಬೀಳಿಸ್ತಾರೆ. ಅದರಲ್ಲಿ ಇವಳಿಗೆ ಅಂತ ಕೊಟ್ಟಿರೋ ಕೆಲವು ವಸ್ತುಗಳನ್ನ ಅವಳನ್ನ ಕೇಳ್ದೆ ಇವಳು ತಂಗಿ ತೆಗೆದಿಟ್ಕೊಂಡಿರ್ತಾಳೆ. ಬೇಸಿಕ್ ಆಗಿ ನೋಡಿದ್ರೆ ಅಕ್ಕ ತಂಗಿಗೆ ಇಬ್ರಿಗೂ ಆಗಲ್ಲ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಇವಳು ಅವ್ರ ಅಕ್ಕ ಮತ್ತೆ ಅಜ್ಜಿ ಜೊತೆ ಇವ್ರಿಗೆ ಒಬ್ರು ಅಣ್ಣ ಇರೋದನ್ನ ಕೂಡ ತೋರಿಸ್ತಾರೆ. ಇವರೆಲ್ಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಳ ಕಾಲು ಅವ್ರ ಅಣ್ಣನ್ಗೆ ಟಚ್ ಆಗ್ಬಿಡುತ್ತೆ. ಆಗ ಅಜ್ಜಿಗೆ ಕೋಪ ಬಂದು ಅವಳಿಗೆ ಒಂದ್ ಏಟ್ ಹೊಡೆದು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ನಡಿ ಅಂತ ಹೇಳಿದಾಗ ಅವ್ರ ಅಣ್ಣ ಅಜ್ಜಿ ಇವಳೇನು ತಪ್ಪಿಲ್ಲ, ಮಿಸ್ ಆಗಿ ಟಚ್ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಇವ್ರ ಅಣ್ಣ ನದಿ ಕಾಲುವಿನಲ್ಲಿ ಬಿದ್ದು ಸತ್ತೋದ ಅಂತ ನ್ಯೂಸ್ ಬರುತ್ತೆ. ಇವ್ರ ಅಜ್ಜಿನೂ ತುಂಬಾ ಟೆನ್ಷನ್ ಆಗಿ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಇವಳ ಅಕ್ಕನ ಕಾಲ್ನಲ್ಲಿ ಒಂದು ಚಪ್ಪಲಿ ಇರಲ್ಲ. ಅವಳು ಬೇಗ ಇನ್ನೊಂದು ಚಪ್ಪಲಿನ ಅವಳ ತಂಗಿಯಿಂದ ಕಿತ್ಕೊಂಡು ಗೊತ್ತಿಲ್ಲ ಅಜ್ಜಿ ಇವಳ ಚಪ್ಪಲಿ ನೀರ್ನಲ್ಲಿ ಬಿದ್ದಿತ್ತು, ಅದನ್ನ ತಗೊಳಕ್ ಹೋಗಿ ಅಣ್ಣಂಗೆ ಈ ತರ ಆಯ್ತು ಅಂತಾಳೆ. ಅಜ್ಜಿಗೆ ತುಂಬಾ ಕೋಪ ಬಂದು ಇವಳ ತಂಗಿಗೆ ಸರಿಯಾಗಿ ಬಾಯಿಗೆ ಬರೋ ತರ ಬೈತಾಳೆ. ಈ ಕಡೆ ಇವಳ ಅಕ್ಕ ಬಂದು ಸರಿ ಬಿಡು, ನೀನ್ ಆಗಿದ್ದೆಲ್ಲ ಮರ್ತೋಗು, ನಿನ್ ಜೊತೆ ನಾನು ಕೊನೆವರೆಗೂ ಇರ್ತೀನಿ ಅಂತ ಹೀರೋಯಿನ್ ಅಮ್ಮ ಹೇಳ್ತಾಳೆ. ಹೀಗೆ ತುಂಬಾ ವರ್ಷಗಳು ಕಳೆಯುತ್ತೆ. ಇವಳ ತಂಗಿನ ನೋಡಿದ್ರೆ ಹುಚ್ಚಿ ತರ ಕಾಣಿಸ್ತಾ ಇರ್ತಾಳೆ. ಇವಳು ತಲೆ ಬಾಸ್ತಿರ್ಬೇಕಾದ್ರೆ ಅವಳ ಮುಖದ ಇನ್ನೊಂದು ಭಾಗ ಕಪ್ಪಾಗ್ತಿರುತ್ತೆ. ಏನನ್ನು ನೋಡಿ ತುಂಬಾ ಭಯ ಬೀಳ್ತಿರ್ತಾಳೆ. ಕೈಗೆ ಸಿಕ್ಕಿದ್ನೆಲ್ಲ ತಗೊಂಡು ಹೊಡೆದಾಕ್ತಾ ಇರ್ತಾಳೆ. ಇವಳ ಅಜ್ಜಿ ಇದನ್ನೆಲ್ಲ ನೋಡ್ತಾ ಸ್ವಾಮೀಜಿಗಳನ್ನ ಮನೆ ಕರೆಸ್ತಾಳೆ. ಅವರು ಇವಳ ಕೈನ ಕಾಲ್ನ ಕಟ್ಟಾಕಿ ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ರೆ ಇವಳ ಅಕ್ಕ ಅಂದ್ರೆ ಹೀರೋಯಿನ್ ಅವ್ರ ಅಮ್ಮ ಕೈನಲ್ಲಿ ಮಗುನ ಇಟ್ಕೊಂಡು ಸುಮ್ನೆ ಇವಳನ್ನ ನೋಡ್ತಾ ಇರ್ತಾಳೆ. ಇವಳ ತಂಗಿ ಕೂಡ ಅಕ್ಕ ಕಾಪಾಡು ಪ್ಲೀಸ್ ನನ್ನ ಕಾಪಾಡು ಅಂತ ಎಷ್ಟೇ ಕೂಗ್ತಿದ್ರು ಇವಳು ಏನೋ ತಲೆ ಕೆಡ್ಸ್ಕೊಳ್ದೆ ಸುಮ್ನೆ ಒಳಗಡೆ ಹೋಗಿ ಬಾಗ್ಲಾಕೊಂತಾಳೆ. ಇವಳಿಗೆ ಏನಪ್ಪಾ ನನ್ನ ಅಕ್ಕ ಕೂಡ ನನಗೆ ಸಹಾಯ ಮಾಡ್ತಿಲ್ಲ ಅಂತ ತುಂಬಾ ಶಾಕ್ ಆಗ್ತಾಳೆ. ಹೀರೋ ಮತ್ತೆ ಹೀರೋಯಿನ್ ಅಮ್ಮ ಒಂದ್ ಕನ್ನಡಿಯಿಂದ ಇದನ್ನೆಲ್ಲ ನೋಡೋ ತರ ನಮಗ್ ಕಾಣಿಸುತ್ತೆ. ಇವಳು ಇನ್ನೊಂದ್ ರೂಮ್ಗೆ ಬಂದು ನೋಡಿದಾಗ ಇಲ್ಲಿ ಇವಳನ್ನ ತೋರಿಸ್ತಾರೆ. ಅವಳು ನೀನ್ ಬರಲ್ಲ ಅಂತ ಅನ್ಕೊಂಡಿದ್ದೆ, ಮತ್ತೆ ಆಗ ಬಂದೆ, ಬಿಟ್ಬಿಡು ಅಂತ ಇವಳು ಗಂಡನ ಜೊತೆ ಕಿತ್ತಾಡ್ತಾ ಇರ್ತಾಳೆ. ಅವಳ ತಂಗಿ ರೂಮ್ ಇಂದ ಅಕ್ಕ ನನ್ನ ಕಾಪಾಡು ಪ್ಲೀಸ್, ನನ್ನ ಕೈನಲ್ಲಿ ಇಲ್ಲಿ ಇರಕ್ ಆಗ್ತಿಲ್ಲ, ಇಲ್ಲಿ ತುಂಬಾ ಕತ್ಲಿದೆ, ಪ್ಲೀಸ್ ಬಾಗಿಲು ತೆಗಿ ಅಂತಿರ್ತಾಳೆ. ಆವಾಗ ಬಿಲ್ಡಿಂಗ್ ಎಲ್ಲ ಶೇಕ್ ಆಗ್ತಿರುತ್ತೆ. ನೋಡಿದ್ರೆ ಈ ಕಡೆ ಅಜ್ಜಿ ಆ ಫೋಟೋನ ಹೊಡಿತಾ ಇರ್ತಾಳೆ. ಸ್ವಾಮೀಜಿಗಳು ಹೊಡಿ ಬಿಡ್ಬೇಡ ಅಂತಿದ್ರೆ ಅಜ್ಜಿ ಸ್ವಲ್ಪ ಸೈಲೆಂಟ್ ಆಗ್ತಾಳೆ. ಯಾಕೆ ಏನಾಯ್ತು ಅಂತ ನೋಡಿದ್ರೆ ಆ ಜಾಗಕ್ಕೆ ದೆವ್ವ ಹಿಡ್ದಿರೋ ಹೀರೋಯಿನ್ ಬರ್ತಾಳೆ. ನೋಡೋದಕ್ಕೆ ಸಖತ್ ಭಯಂಕರವಾಗಿರ್ತಾಳೆ. ಆದ್ರೂ ಆ ಸ್ವಾಮೀಜಿ ಹೊಡಿ ಬಿಡ್ಬೇಡ ಅಂತ ಹೇಳ್ತಿದ್ರೆ ಅಲ್ಲೇ ಕನ್ನಡಿನಲ್ಲಿ ನಮ್ ಹೀರೋ ಹೆಲ್ಪ್ ಅಂತ ಕೂಗ್ತಿರ್ತಾನೆ. ಇಲ್ಲಿ ಅಜ್ಜಿ ಹೊಡಿಯೋ ಏಟ್ಗೆ ಅವಳಿಗೆ ತುಂಬಾ ನೋವಾಗ್ತಿರುತ್ತೆ. ಹಾಗೆ ಆ ದೆವ್ವ ಅವಳ ದೇಹನ ಬಿಟ್ಟು ಹೊರಗಡೆ ಬಂದ್ಬಿಡುತ್ತೆ. ನಮ್ ಹೀರೋ ಕೂಡ ಆ ಕನ್ನಡಿಯಿಂದ ಹೇಗೋ ಹೊರಗಡೆ ಬಂದ್ ಬಿದ್ಬಿಡ್ತಾನೆ. ಆದ್ರೆ ಹೀರೋಯಿನ್ ಅಮ್ಮ ಮಾತ್ರ ಯಾವ್ದೋ ಒಂದು ದೊಡ್ಡ ಹಳ್ಳದಲ್ಲಿ ಬೀಳೋ ತರ ತೋರಿಸ್ತಾರೆ. ಈಗ ಕಟ್ ಮಾಡಿದ್ರೆ ಹೀರೋಗೆ ಎಚ್ಚರ ಆಗಿ ಹೀರೋಯಿನ್ ನ ಕರ್ಕೊಂಡು ಪೂಜೆ ರೂಮ್ ನಲ್ಲಿ ಬಿಟ್ಟು ನೀನ್ ಇಲ್ಲೇ ಇರು, ನಾನು ಹೋಗಿ ನಿಮ್ಮ ಅಜ್ಜಿ ಮತ್ತೆ ಅಮ್ಮಗೆ ಏನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ ಅಂತಾನೆ. ಅದಕ್ಕೆ ಇವಳು ಏನು ಅಮ್ಮನ ಅಂತ ಕೇಳ್ತಾಳೆ. ಈ ಕಡೆ ಅವಳ ಅಜ್ಜಿ ಮತ್ತೆ ಸ್ವಾಮೀಜಿಗಳಿಗೆ ಭಯಂಕರವಾಗಿರೋ ಶಬ್ದಗಳು ಕೇಳಿಸ್ತಾ ಇರುತ್ತೆ. ಸಡನ್ ಆಗಿ ಹಿಂದೆಯಿಂದ ಯಾವ್ದೋ ತಲೆ ಇಲ್ದಿರೋ ದೆವ್ವ ಬಂದು ಅವಳ ಅಜ್ಜಿನ ಸಾಯಿಸೋದಕ್ಕೆ ಅಂತ ನೋಡುತ್ತೆ. ಆಗ ಸ್ವಾಮೀಜಿಗಳು ಏನೋ ಒಂದು ಮಂತ್ರ ಹೇಳಿ ಆ ದೆವ್ವನ ಅಲ್ಲಿಂದ ಓಡಿಸ್ತಾರೆ. ಆದ್ರೆ ಆ ದೆವ್ವ ಸುಮ್ನೆ ಬಿಡಲ್ಲ, ಮತ್ತೆ ಅಜ್ಜಿನ ಅಟ್ಯಾಕ್ ಮಾಡಿ ಅವಳ ದೇಹದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಿರೋ ಸ್ವಾಮೀಜಿಗಳು ಅಯ್ಯೋ ಬಿಟ್ಬಿಡ್ರಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಲ್ಲಿಂದ ಓಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ದೆವ್ವ ಇವ್ರನ್ನ ಅಷ್ಟು ಸುಲಭವಾಗಿ ಬಿಡೋ ತರ ಕಾಣಿಸೋದಿಲ್ಲ. ಆ ಸ್ವಾಮೀಜಿನ ಒಂದು ಮೂಲೆಗೆ ಹಾಕೊಂಡು ಮಟನ್ ಪೀಸ್ ಕಟ್ ಮಾಡೋ ಕತ್ತಿ ತಗೊಂಡು
ಅವ್ರನ್ನ ಕಸ ಪಸ ಅಂತ ಚುಚ್ಚಿ ಸಾಯಿಸುತ್ತೆ. ಈ ಕಡೆ ಇದನ್ನೆಲ್ಲ ನೋಡಿದ್ ನಮ್ಮ ಹೀರೋ, ಯಪ್ಪ ಇದು ಯಾವ್ದೋ ದೆವ್ವದ ಫ್ಯಾಮಿಲಿ ಗುರು, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಿದ್ರೆ ಆ ಅಜ್ಜಿ ಅಂದ್ರೆ ದೆವ್ವ ಹಿಡ್ದಿರೋ ಅಜ್ಜಿ ಇವನ್ನ ಕೂಡ ಬಿಡಲ್ಲ. ಎಲ್ಲಪ್ಪ ಓಡೋಗ್ತಿದ್ಯಾ, ಅಷ್ಟು ಸುಲಭವಾಗಿ ನಾನು ನಿನ್ನ ಹೋಗೋದಕ್ ಬಿಡ್ತೀನಾ ಅಂತ ಅವ್ನ ಕುತ್ತಿಗೆಗೆ ಕತ್ತಿ ಇಟ್ಟು ನಡಿ ಇಲ್ಲಿಂದ ಅಂತ ಅವನ್ನ ಕರ್ಕೊಂಡು ಆ ಬಾವಿ ಹತ್ರ ಬರ್ತಾಳೆ. ಇವನು ನನ್ನ ಕೈನಲ್ಲಿ ಬಾವಿನ ಓಪನ್ ಮಾಡೋದಕ್ಕಾಗಲ್ಲ ಅಂತ ಅಂದಾಗ, ಓಪನ್ ಮಾಡಲಿ ಇಲ್ಲಾಂದ್ರೆ ಈ ಮುತ್ತಿನ ಮುಗಿಸ್ತೀನಿ ನೋಡು ಅಂತ ಎದುರಿಸುತ್ತೆ. ಇವನು ಸರಿ ಅಂತ ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದರಲ್ಲಿ ನಮ್ಮ ಹೀರೋಯಿನ್ ಅಮ್ಮ ಇರ್ತಾಳೆ. ಅದನ್ನ ನೋಡಿ ಇವನು ಸರಿ ಕಾಪಾಡೋಣ ಅಂತ ಕೆಳಗಡೆ ಇಳಿದ್ ನೋಡಿದಾಗ ಅಲ್ಲಿ ಅವ್ರ ಅಮ್ಮ ಇರಲ್ಲ, ಅದ್ರ ಬರೀ ಕಲ್ಲು ಮಣ್ಣು ಇರುತ್ತೆ. ಅಲ್ಲೇ ಇವನ್ಗೆ ಒಂದು ಬ್ಯಾಗ್ ಕೂಡ ಸಿಗುತ್ತೆ. ಅಜ್ಜಿ ಅದನ್ನ ಓಪನ್ ಮಾಡು ಅಂತ ಹೇಳಿದಾಗ ಇವನು ತೆಗೆದು ನೋಡಿದ್ರೆ ಅದರಲ್ಲಿ ಕಟ್ಟಾಗಿರೋ ತಲೆ ಇರುತ್ತೆ. ಇದನ್ನೆಲ್ಲ ನಮ್ಮ ಹೀರೋಯಿನ್ ನೋಡ್ತಾನೆ ಇರ್ತಾಳೆ, ತುಂಬಾ ಶಾಕ್ ಬೇರೆ ಆಗಿರ್ತಾಳೆ. ಇವಾಗ ಕಟ್ ಮಾಡಿದ್ರೆ ಇನ್ನೊಂದು ಫ್ಲಾಶ್ ಬ್ಯಾಕು. ಅವತ್ತಿನ ದಿನ ಆ ಸ್ವಾಮೀಜಿ ಇವಳ ತಂಗಿನ ಕರ್ಕೊಂಡೋಗಿ ಇವಳ ಅಜ್ಜಿ ಹತ್ರ, ನೋಡಿ ನೀರ್ ಕಾಲುವೆನಲ್ಲಿ ಇರೋ ದೆವ್ವ ಸತ್ತಿರೋದು, ನಿಮ್ ಮಗಳು ಹುಟ್ಟಿರೋದು ಎರಡು ಒಂದೇ ದಿನ, ಅದಕ್ಕೆ ಇಷ್ಟೆಲ್ಲ ಅನಾಹುತ ನಡೀತಿರೋದು. ಅದಕ್ಕೆ ನಾನು ಹೇಳೋ ತರ ಮಾಡಿ, ನಿಮ್ ಮಗಳ ತಲೆನ ಕತ್ತರಿಸಿ ಅವಳ ದೇಹನ ಸುಟ್ಟು ಅದ್ರ ಬೂದಿನ ನಿಮ್ಮ ತೋಟದಲ್ಲಿ ಇಡಿ. ಆಮೇಲೆ ಅವಳು ಯೂಸ್ ಮಾಡಿರೋ ಬಟ್ಟೆನೆಲ್ಲ ತಗೊಂಡು ಅವಳ ಮಂಚದ ಕೆಳಗಡೆ ಯಾರಿಗೂ ಕಾಣಿಸ್ತಾ ಇರೋ ತರ ಇಟ್ಟು ಕೊನೆಗೆ ಅವಳ ತಲೆನ ಕತ್ತರಿಸಿ ಆ ಕಾಲುವೆಗೆ ಹಾಕಿ ಅಂತ ಹೇಳ್ತಾನೆ. ಈಗ ಅದೇ ತಲೆನೇ ಇವ್ರ ಕೈನಲ್ಲಿರೋದು. ಅಜ್ಜಿ ಮೈ ಮೇಲಿರೋ ಆ ತಂಗಿ ದೆವ್ವ ಅದನ್ನ ನೋಡ್ತಾ ತುಂಬಾ ಫೀಲ್ ಮಾಡ್ಕೊಂಡು ಆ ತಲೆ ಬುಡನ ಕೆಳಗಡೆ ಇಟ್ಟು ಅದನ್ನ ನೋಡ್ತಾ ನೆಲಕ್ಕೆ ಅವಳ ತಲೆನ ಚಚ್ಕೊಂತಾ ಇರ್ತಾಳೆ. ನಮ್ಮ ಹೀರೋ ಕೂಡ, ಇಲ್ಲೋಡಿ ನಿಮ್ಗೆ ಇಷ್ಟು ತೊಂದರೆ ಕೊಟ್ಟ ಸ್ವಾಮೀಜಿನ ನೀವು ಸಾಯಿಸಿದಿರಲ್ವಾ, ಇನ್ಯಾಕೆ ಇವಳ ಅಜ್ಜಿಗೆ ನೀವು ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ, ಅವ್ರಿಗೇನಾದ್ರೂ ಆದ್ರೆ ಈ ಹುಡುಗಿ ಅನಾಥೆ ಆಗ್ತಾಳೆ ಅಂತಾನೆ. ಇಲ್ಲ ನಿಮ್ಗೆ ಬೇರೆ ಏನಾದ್ರೂ ಆಸೆ ಇದ್ರೆ ಹೇಳಿ, ನಾನು ಅದನ್ನ ನೆರವೇರಿಸ್ತೀನಿ ಅಂತ ಹೇಳ್ತಿದ್ರೆ ಈಗ ಕಟ್ ಮಾಡಿ ನಮ್ಮ ಹೀರೋಯಿನ್ ಅಮ್ಮನ ತೋರಿಸ್ತಾರೆ. ಅವಳು ಇನ್ನೂ ಅದೇ ಜಾಗದಲ್ಲಿ ಇರ್ತಾಳೆ. ಅಲ್ಲಿಗೆ ಇವಳ ತಂಗಿ ಬಂದು, ಏನಕ್ಕ ಚೆನ್ನಾಗಿದ್ಯಾ, ಅವತ್ ನಾನು ನಿನ್ನ ಅಷ್ಟು ಕೇಳ್ಕೊಂಡೆ, ನೀನ್ ನನ್ನ ಕಾಪಾಡೋಕೆ ಬರ್ಲಿಲ್ಲ, ಆ ಸ್ವಾಮೀಜಿಗಳನ್ನ ಕರ್ಕೊಂಡೋಗಿ ಏನ್ ಮಾಡಿದ್ರು ಅಂತ ಗೊತ್ತಾ, ಅವ್ರು ನನ್ಗೆ ಚಿತ್ರ ಹಿಂಸೆ ಕೊಟ್ರು, ನನ್ನ ಜೊತೆ ತಪ್ಪಾಗಿ ನೋಡ್ಕೊಂಡ್ರು, ಅದಾದ್ಮೇಲೆ ನನ್ನ ಮನೆಗೆ ಬಂದು ನನ್ನ ಕೂದಲನ್ನೆಲ್ಲ ಕಟ್ ಮಾಡ್ಕೊಂಡು ನಾನು ನಿನ್ನ ಬದುಕಬಾರ್ದು ಅಂತ ಆ ಬಾವಿಗೆ ಬಿದ್ದು ಸತ್ತೋದೆ. ಅದಾದ್ಮೇಲೆನೆ ಆ ಸ್ವಾಮೀಜಿ ನನ್ನ ಬಾಡಿನ ತಂದು ಅಜ್ಜಿಗೆ ಏನೇನೋ ಸುಳ್ಳು ಹೇಳಿ ಪೂಜೆ ಮಾಡ್ಬೇಕು ಅಂತ ನಮ್ಮ ಅಜ್ಜಿ ಕೈನಲ್ಲೇ ನನ್ನ ತಲೆನ ಕತ್ತರಿಸಿದ್ರು. ಇದಕ್ಕೆಲ್ಲ ಕಾರಣನೇ ಆ ಸ್ವಾಮೀಜಿ ಅಂತ ಹೇಳಿದಾಗ, ಪ್ಲೀಸ್ ಕಣೆ ನನಗೆ ಕ್ಷಮಿಸ್ಬಿಡು, ಇದಕ್ಕೆಲ್ಲ ಕಾರಣ ನಾನೇ, ಅವತ್ ನೀನ್ ಅಷ್ಟು ಕೇಳ್ಕೊಂಡು ನಾನು ನಿನ್ನ ಕಾಪಾಡೋಕ್ ಬರ್ಲಿಲ್ಲ, ಇದರಲ್ಲಿ ನಂದೇ ತಪ್ಪಿರೋದು, ನನ್ನ ಮಗಳದೇನೂ ತಪ್ಪಿಲ್ಲ, ಪ್ಲೀಸ್ ಅವಳನ್ನ ಬಿಟ್ಬಿಡು ಅಂತ ಕೇಳ್ಕೊಂಡಾಗ ಇವಳ ತಂಗಿ ಅಲ್ಲಿಂದ ಮಾಯ ಆಗಿ ಇವಳ ಹಿಂದೆ ಸೈಲೆಂಟ್ ಆಗಿ ಬಂದು, ನನಗೆ ಅವಳು ಬೇಡ ಕಣೆ, ನನಗೆ ಬೇಕಾಗಿರೋದೇ ನೀನು ಅಂತ ಲಾಕ್ ಮಾಡ್ತಾಳೆ. ಈಗ್ಲೇ ನೋಡಿ ಸೂಪರ್ ಆಗಿರೋ ಟ್ವಿಸ್ಟ್ ಇರೋದು. ಸ್ಟಾರ್ಟಿಂಗ್ ಸೀನ್ ನಿಂದ ನಮ್ಮ ಹೀರೋಯಿನ್ ಅಮ್ಮನ ತೋರಿಸಿರ್ತಾರಲ್ಲ, ಅದೆಲ್ಲ ನಿಜ ಅಲ್ಲ, ಸುಳ್ಳು, ಅದು ಬರೀ ಅವಳ ಆತ್ಮ ಮಾತ್ರ. ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ವಾ ಗೊತ್ತಿಲ್ಲ, ಎಲ್ಲಾ ಸೀನ್ ನಲ್ಲಿನೂ ಅಜ್ಜಿ ಹೀರೋಯಿನ್ ಜೊತೆ ಮಾತ್ರ ಮಾತಾಡಿರೋ ತರ ತೋರಿಸಿರ್ತಾರೆ ಹೊರತು ಅವ್ರ ಅಮ್ಮನ ಜೊತೆ ಮಾತಾಡಿರೋ ತರ ಎಲ್ಲೂ ತೋರಿಸಿರಲ್ಲ. ಇವ್ರ ಅಮ್ಮ ಮಾತ್ರನೇ ಮಗಳು ಅಜ್ಜಿ ಜೊತೆ ಮಾತಾಡೋ ತರ ತೋರಿಸಿರ್ತಾರೆ. ಸರಿ, ನಮ್ಮ ಹೀರೋ ಮಾತ್ರ ಹೆಂಗೆ ಇವಳ ಜೊತೆ ಮಾತಾಡ್ದ ಅಂತ ನೀವು ಕೇಳ್ಬೋದು. ಅದಕ್ಕೆ ಸ್ಟಾರ್ಟಿಂಗ್ ನಲ್ಲೇ ನಮ್ಮ ಹೀರೋಗೆ ದೆವ್ವಗಳು ಕಾಣಿಸುತ್ತೆ ಅಂತ ಹೇಳಿರ್ತಾರಲ್ವಾ, ಅದರಿಂದನೇ ಹೀರೋಗನಿಗೆ ಅವ್ರ ಅಮ್ಮ ಕಾಣಿಸ್ತಾ ಇರ್ತಾರೆ. ಇವಳು ದೆವ್ವ ಅಂತ ಗೊತ್ತಿಲ್ದೇನೆ ಅವನು ಇವಳ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕ್ವಶನ್ ಕೂಡ ನೀವು ಕೇಳ್ಬೋದು, ಹೀರೋಯಿನ್ ಅಮ್ಮ ಹೇಗ್ ಸತ್ರು ಅಂತ. ಇವಳ ತಂಗಿನ ಸ್ವಾಮೀಜಿಗಳು ಎಳ್ಕೊಂಡು ಹೋಗಿರ್ತಾರಲ್ವಾ, ಅದು ಇವಳಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಅದೇ ವಿಷಯದ ಮೇಲೆ ಇವಳು ಅವ್ರ ಅಜ್ಜಿ ಜೊತೆ ಜಗಳ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ಕಾಲ್ ಜಾರಿ ಅದೇ ಬಾವಿಗೆ ಬಿದ್ದು ಸತ್ತೋಗ್ತಾಳೆ. ಹಾಗೆ ಅಕ್ಕ ತಂಗಿ ಇಬ್ರು ಆ ಬಾವಿನಲ್ಲಿ ಸತ್ತು ಒಂದಾಗಿರ್ತಾರೆ. ಕೊನೆಗೆ ಈ ಕಡೆ ಎಲ್ಲ ಮುಗ್ದು ಪೊಲೀಸ್ನವ್ರು ಬಂದು ಇವ್ರನ್ನ ಕಾಪಾಡ್ತಾರೆ. ಅದಾದ್ಮೇಲೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಅವ್ರ ಅಮ್ಮ ಮತ್ತೆ ಚಿಕ್ಕಮ್ಮಗೆ ಮಾಡ್ಬೇಕಾಗಿರೋ ಎಲ್ಲಾ ಪೂಜೆನ ಮಾಡಿ ಇವ್ರ ಅಜ್ಜಿನ ಮೀಟ್ ಮಾಡೋಣ ಅಂತ ಹೋಗ್ತಾರೆ. ಈ ಕಡೆ ಇವ್ರ ಅಜ್ಜಿಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಸೇರ್ಸಿರ್ತಾರೆ ಅನ್ಸುತ್ತೆ. ಅವಾಗ ಈ ಅಜ್ಜಿ ಇವ್ರನ್ನ ನೋಡ್ಬೇಕಾದ್ರೆ ಆ ಕಾಲುವೆನಲ್ಲಿ ಸತ್ತೋದ್ನಲ್ಲ ಇವ್ರ ಮಗ, ಅವ್ನ್ ಕಾಣಿಸ್ತಾನೆ. ಏನು ಇಷ್ಟು ವರ್ಷ ಆದ್ಮೇಲೆ ಅಮ್ಮನ ನೋಡೋದಕ್ ಬಂದಿದ್ಯಾ ಅಂತಿದ್ರೆ ಈ ಕಡೆ ನಮ್ ಹೀರೋಯಿನ್ಗೆ ತುಂಬಾ ಫೀಲ್ ಆಗುತ್ತೆ. ಇದಕ್ಕೆ ಫಿಲಂ ಮುಗೀತು ಅಂತ ಅನ್ಕೊಂಬೇಡಿ, ಇವಾಗ ಇನ್ನೊಂದು ಟ್ವಿಸ್ಟ್ ಇದೆ. ಸ್ಟಾರ್ಟಿಂಗ್ ನಲ್ಲಿ ಈ ಅಜ್ಜಿ ಗಂಡ ಅವನೇ ಸುಟ್ಕೊಂಡು ಸತ್ತಿರ್ತಾನಲ್ವಾ, ಅದು ಯಾರಿಂದ ಅಂತ ಇವಾಗ ತೋರಿಸ್ತಾರೆ. ಅದು ಯಾರು ಅಲ್ಲ, ಆ ನದಿ ಕಾಲುವಿನಲ್ಲಿ ಬಿದ್ದು ಸತ್ತಿರೋ ಒಂದು ಹುಡುಗಿಯಿಂದ ಅಂತ. ಇವನು ಆ ಹುಡುಗಿಗೆ ಏನೋ ಮೋಸ ಮಾಡಿದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಆ ಹುಡುಗಿ ಆ ನದಿ ಕಾಲುವಿನಲ್ಲಿ ಬಿದ್ದು ಸತ್ತಿರ್ತಾಳೆ. ಅದಾದ್ಮೇಲೆನೆ ಅವಳು ಆ ಕಡೆ ಬರೋ ಎಲ್ಲಾರನು ದೆವ್ವ ಆಗಿ ಸಾಯಿಸ್ತಾ ಇರ್ತಾಳೆ. ಆದ್ರೆ ಇದು ಟ್ವಿಸ್ಟ್ ಅಲ್ಲ, ಹೀರೋಯಿನ್ ನಮ್ಮ ಬಾವಿನಲ್ಲಿ ಬಿದ್ದು ಸತ್ತಿರೋದಕ್ಕೂ ಇದೇ ದೆವ್ವ ಕಾರಣ. ಆ ಅಜ್ಜಿ ಮಗ ಕಾಲುವಿನಲ್ಲಿ ಬಿದ್ದು ಸತ್ತಿರೋದಕ್ಕೂ ರೀಸನ್ ಇದೇ ದೆವ್ವನೇ. ಇಷ್ಟು ಸಾಲದೆ ಇದನ್ನೆಲ್ಲ ಆ ದೆವ್ವ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಈ ಸೀನ್ ನೋಡಿ ಅದು ಅಲ್ಲೇ ನಿಂತಿದೆ. ರೀತಿ ಅವಳ ತಂಗಿ ಮೈ ಮೇಲೆ ಹೋಗಿ ಅವಳನ್ನ ಉಚಿತರ ಮಾಡಿ ಅವಳನ್ನ ಸಾಯಿಸಿರೋದು ಕೂಡ ಈ ದೆವ್ವನೇ. ಇಷ್ಟೆಲ್ಲ ಮಾಡಿರೋ ಇವಳು ಯಾರು, ಇವಳಿಗೂ ಈ ಮನೆಗೂ ಏನ್ ಸಂಬಂಧ ಅಂತ ನೋಡಿದಾಗ ಇವಳು ಇದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಳು ಹುಡುಗಿ. ಇವಳು ಮತ್ತೆ ಸ್ಟಾರ್ಟಿಂಗ್ ಸೀನ್ ನಲ್ಲಿ ತೋರಿಸಿರ್ತಾರಲ್ಲ ಈ ಮನೆ ಓನರ್, ಇವರಿಬ್ಬರಿಗೂ ಲವ್ ಆಗಿರುತ್ತೆ. ಇದನ್ನ ನೋಡ್ತಿರೋ ಅವ್ರ ಅಜ್ಜಿಗೆ ಇದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಆಳ್ಗಳನ್ನ ಬಿಟ್ಟು ಅವಳನ್ನ ಕೊಂದು ಆ ಕಾಲುವೆಗೆ ಹಾಕಿರ್ತಾರೆ. ನನಗೆ ಈ ತರ ಮಾಡ್ತೀಯಾ ಅಂತ ಸತ್ತಿರೋ ಆ ಹುಡುಗಿ ದೆವ್ವ ಆಗಿ ನಿನ್ ವಂಶನೇ ಇರಬಾರ್ದು ಅಂತ ಅವ್ರ ಫ್ಯಾಮಿಲಿನಲ್ಲಿರೋ ಎಲ್ಲಾರ್ನು ಒಬ್ಬರನ್ನ ಹಾಗೆ ಕೊಲ್ತಾ ಬರ್ತಾಳೆ. ಹೀಗೆ ನಿಧಾನವಾಗಿ ವಿಜುಲ್ ಹೊಡ್ಕೊಂಡು ಆ ದೆವ್ವ ಮನೆಯೊಳಗಡೆ ಹೋಗೋದನ್ನ ತೋರಿಸ್ತಾರೆ.
ಈ ಕಡೆ ಕಟ್ ಮಾಡಿದ್ರೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಸ್ವಾಮೀಜಿನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಆ ಸ್ವಾಮೀಜಿನು, ನೋಡಮ್ಮ, ನಾನು ನಿಮ್ಮ ಅಜ್ಜಿಗೆ ತುಂಬಾನೇ ಹೇಳಿದೀನಿ, ಆ ಕಾಲುವೆನಲ್ಲಿರೋ ದೆವ್ವದಿಂದಾನೆ ನಿಮ್ಗೆ ತೊಂದರೆ ಇರೋದು, ಹುಷಾರಾಗಿರಿ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ನೀನಾದ್ರೂ ನಾನು ಹೇಳೋದನ್ನ ಕೇಳು, ನಿನಗೆ ಬೆಂಕಿಯಿಂದ ತೊಂದರೆ ಇದೆ, ಮೊದಲು ಆ ಮನೆನ ಬಿಟ್ಟು ಹೊರಗಡೆ ಬಾ ಅಂತ ಹೇಳಿ ಕಳಿಸ್ತಾನೆ. ಇವಳು ಆ ಮನೆ ಬಿಟ್ಟು ಹಾಗೆ ಹೊರಗಡೆ ಬರ್ತಾಳೆ. ನಿಧಾನವಾಗಿ ಅವಳ ಫೋಟೋನ ಬೆಂಕಿನಲ್ಲಿ ಸುಡೋ ತರ ತೋರಿಸಿ ಈ ಮೂವಿನ ಇಲ್ಲಿಗೆ ಮುಗಿಸ್ತಾರೆ. ನಿಮ್ಗೆ ಈ ಮೂವಿ ಖಂಡಿತ ಇಷ್ಟ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ. ಹಾಗೆ ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಇಂಥ ಇನ್ನೂ ಹಲವಾರು ಹಾರರ್ ಮೂವಿ ನಮ್ಮ ಚಾನಲ್ ನಲ್ಲಿ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ ಸಪೋರ್ಟ್ ಕೊಡಿ. ಹಾಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ. ಬರ್ತೀನಿ ಮತ್ತೆ ಇನ್ನೊಂದು ಮೂವಿ ಜೊತೆ ಮೀಟ್ ಆಗೋಣ.